ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅವತ್ ಹಾಗ್ ಮಾಡಿದ್ರು ಅಂತ ಇವತ್ ಹೀಗ್ ಮಾಡ್ತಿದ್ಯಾ? ನಾನು ಹಾಲ್ ಕುಡಿಸ್ಲಿಲ್ಲ, ಕಾಫಿ ಕುಡಿಸ್ದೆ. ಗೊಂಬೆಗೆ ಕಾಫಿನ ಹೇಗೆ ಕುಡಿಸ್ತೀಯಾ ದೊಡ್ಡಿನ ತಂದು? ಅಯ್ಯ, ಮತ್ತೆ ಬೊಂಬೆ ಅಂತಿರಲ್ಲ ಅತ್ತೆ. ಇದಕ್ಕೆ ಗಾಯತ್ರಿ ಅಂತ ಹೆಸರಿಟ್ಟು ದೊಡ್ಡಮ್ಮನ ತರ ನೋಡ್ಕೋತಿದ್ದಾರೆ. ಬ್ರೋ, ಯು ಆರ್ ಪ್ಲೇಯಿಂಗ್ ವಿತ್ ಫೈರ್. ಬೆಂಕಿ ಜೊತೆ ಸರ್ಸ ಅಂತಿದ್ಯಾ? ಇವತ್ತು ಮನೆಯಲ್ಲಿ ಬೆಂಕಿ ಹಚ್ಚಕ್ ಬಿಡಲ್ಲ ಅಂತ ಹೇಳಿದ್ರಲ್ಲ ನಿಮ್ಮ ಅತ್ಗೆ. ಮತ್ತೆ ಆ ಕಾಫಿ ಹೇಗ್ ಬಂತು? ಆರ್ಡರ್ ಮಾಡಿದೆ. ನನ್ನ ಹತ್ರನೂ ಮೊಬೈಲ್ ಇದೆ, ಅದರಲ್ಲಿ ಆಪ್ಸ್ ಇದೆ. ಆರ್ಡರ್ ಮಾಡಿದ್ರೆ ಏನ್ ಬೇಕೋ ಅದ್ ಸಿಗತ್ತೆ. ಕಾಫಿ ಕುಡ್ದೆ, ಸ್ಟ್ರಾಂಗ್ ಆಗಿತ್ತು. ನಂಗಿಲ್ವಾ ಅಂತ ಪಾಪದವ್ರ ತರ ನೋಡ್ತು ಈ ಮುದ್ದು ಗಾಯತ್ರಿ. ಎಂಜಲ್ ಅಲ್ವಾ ಅಂತ ನಾನು ಅನ್ನೋಷ್ಟ್ರಲ್ಲಿ ಚಿಕ್ಕ ಮಕ್ಳಿಗೆ ಅದೆಲ್ಲ ಏನಿರಲ್ಲ ಅಂತ ಕುಡ್ಸ್ಬಿಟ್ಲು ಸಖಿ. ಎಂಜಲ್ ಕಾಫಿನ್ ಕುಡ್ಸಿದ್ಲಾ? ಕಪ್ಪು ಕೊನೆಯಲ್ಲಿ ಚೂರ್ ಮಿಕ್ಕಿತ್ತು, ಆಸೆ ಪಟ್ಲಲ್ಲ ಅಂತ. ಸಖಿ, ಏಯ್ ಹಾಸಿನಿ, ನೆಕ್ಸ್ಟ್ ನಿಮ್ಗೆ. ನನಗೆ ಹೊಡಿತ್ಯಾ? ಸದ್ಯಕ್ಕೆ ನಾನ್ ನಿನಗಷ್ಟೇ ಹೊಡೆದಿದ್ದೀನಿ. ನಿನ್ ಸಪೋರ್ಟ್ಗೆ ನನ್ ಗಂಡ ಆದ್ರೂ ಬೇರೆ ಗಂಡ್ಸಾದ್ರು ಶರ್ಟಿನ್ 2 ಬಟನ್ ತೆಗ್ದು ನಾನ್ ಎದುರುಗಡೆ ನಿಂತ್ಕೊಂಡ್ರೆ ತಲೆ ಫ್ಲೋರ್ ಮೇಲಿರತ್ತೆ, ಕಾಲು ಫ್ಯಾನ್ ಮೇಲಿರತ್ತೆ. ಅಷ್ಟಕ್ಕೂ ನೀನಾ? ಅಕ್ಕ, ಆವೇಶ ಪಡ್ಬೇಡ, ಬಿಟ್ಬಿಡು. ನೈನಿ, ಅಷ್ಟಕ್ಕೂ ನೀನ್ ಹೊಡಿತ್ಯಾ ಅಂತ ಅನ್ಕೊಂಡಿರ್ತಾಳೆ. ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅವಳು. ಹಾಸಿನಿ, ಈ ಏಟನ್ನ ನೆನ್ಪಿಟ್ಕೋತೀನಿ. ಏಯ್, ಬೇಕಿದ್ರೆ ಫೋಟೋ ತೆಗ್ದಿಟ್ಕೊಳೆ. ನನ್ ಗಂಡನ್ನ ಬಲೆಗೆ ಹಾಕೊಂಡಿದ್ರು ಸರಿ, ಸೊಳ್ಳೆ ನೆಪ ಹೇಳಿ ಆದ್ರೂ ನಿನ್ ಕೆನ್ನೆಗೆ ನಾನ್ ಯಾವತ್ತೂ ಕೈ ಎತ್ತಿಲ್ಲ ಗೊತ್ತಾ? ಇವಾಗ ಯಾಕೆ ಹೊಡೆದೆ ಅಂತ ಗೊತ್ತಾ? ನನ್ ತಂಗಿ ನೈನಿ ಅಂದ್ರೆ ನನಗ್ ಪ್ರಾಣ. ಆಹಾ, ಏನಿ ಸುಂದರವಾದ ದೃಶ್ಯ. ನನ್ ಗಂಡ ಅವಳ ಕೆನ್ನೆಗೆ ಹೊಡಿಯೋದಾ? ಭಲೆ ಭಲೆ ಭಲೆ. ಯಾಕೆ ಹೊಡೆದವಲ್ಲ? ನಿನ್ನಿಂದ ರುದ್ರಾಕ್ಷಿ ಮಲೆ ಕಿತ್ ಹೋಯ್ತು. ಗುರುಗಳು ಇವತ್ ನಮ್ ಮಾಮ್ಗೆ ಗಂಡಾಂತರ ಇದೆ ಅಂದಿದ್ರು. ಒಂದ್ ವೇಳೆ ಏನಾದ್ರೂ ಆಗಿ ಪ್ರಾಣ ಹೋದ್ರೆ ವಾಪಸ್ ತಗೊಂಡ್ ಬರ್ತೀಯಾ? ವಲ್ಲಭ, ಕೂಲ್, ಆಗಿದ್ದಾಗೋತು, ಸುಮ್ನಿರು. ಅಯ್ಯೋ ದೇವ್ರೇ, ಇನ್ ಅತ್ತೆ ಸಾಯೋದನ್ನ ಯಾರ ಕೈಯಿಂದ ತಪ್ಸಕ್ಕಾಗಲ್ಲ. ಆಗ್ಲೇ ಅದ್ ಹೇಗೋ ಹತ್ಕೊಂಡಿದ್ ಬೆಂಕಿನ ಸಮಯಕ್ಕೆ ಸರಿಯಾಗಿ ನೈನಿ ಅದನ್ನ ನೋಡಿ ಆರಿಸಿದಕ್ಕೆ ಸರಿ ಹೋಯ್ತು. ಸಾಯಂಕಾಲ ಅನ್ನೋ ಅಷ್ಟ್ರಲ್ಲಿ ಮತ್ತೆ ಆ ಅಪಾಯ ಯಾವ ರೂಪದಲ್ಲಿ ಬರುತ್ತೋ ಏನೋ ಗೊತ್ತಿಲ್ಲ. ನಾನು ಹೊಡ್ತೀನಪ್ಪ. ಎಲ್ಲಿಗಕ್ಕ? ಮೊಬೈಲ್ ಅಲ್ಲಿ ಒಂದ್ ಸ್ವಲ್ಪ ಚಾರ್ಜ್ ಕಮ್ಮಿ ಇದೆ, ಫುಲ್ ಚಾರ್ಜ್ ಮಾಡ್ಕೊಂಡ್ ಬರ್ತೀನಿ. ಅತ್ತೆ ಸಾಯೋ ವಿಡಿಯೋನ ರೆಕಾರ್ಡ್ ಮಾಡ್ಬೇಕಲ್ವಾ? ಹೊರಟೆ. ಇವಳೊಬ್ಳು ತಲೆ ಕೆಟ್ಟೋಳು. ಅಸತ್ಯನಾ? ಅದನ್ನ ನಾನ್ ಪ್ರಚಾರ ಮಾಡ್ತಿದ್ದೀನ? ನನ್ನಿಂದ ಗೊತ್ತಾಗ್ದೆ ತಪ್ಪಾಗಿರ್ಬೋದೇನೋ, ಆದ್ರೆ ಗೊತ್ತಿದ್ದು ತಪ್ಪು ಮಾಡೋಕೆ ನನ್ ಮನ್ಸು ಒಪ್ಪಲ್ಲ ಗುರುಗಳೇ.
ನನಗೆ ನಿನ್ನ ಮೇಲೆ ಅನುಮಾನ ಇಲ್ಲ ಶಾಸ್ತ್ರಿ. ನಶಿಸಿ ಹೋಗ್ತಿರುವ ಧರ್ಮನ ಕಾಪಾಡೋದಿಕ್ಕೆ ಕೆಲವು ಪುಣ್ಯಾತ್ಮರು ಇದ್ದೇ ಇರ್ತಾರೆ. ಅದರೊಳಗೆ ನೀನು ಒಬ್ಬ. ಆದ್ರೆ ನೀನು ನಾನು ಕೇಳೋ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡು. ಕೇಳಿ ಗುರುಗಳೇ. ಆ ಜನ್ಮ ಬ್ರಹ್ಮಚಾರಿ ಆಗಿರೋ ನಿನಗೆ ಶಾರದಾ ಅಂತ ಹೆಸರು ಹೆಣ್ಮಗಳು ಎಲ್ಲಿಂದ ಬಂದ್ಲು? ನಿನ್ನ ಮಗಳಿಗೆ ಮಗಳಾಗೋದು ಅಂದ್ರೆ ಏನು? ಅವಳಿಗೆ ಗಾಯತ್ರಿ ಅಂತ ಹೆಸರನ್ನು ಬೇರೆ ಇಟ್ಟು ಪ್ರಪಂಚಕ್ಕೆ ಪರಿಚಯ ಮಾಡೋದು ಅಂದ್ರೆ ಏನು? ಏನ್ ನಡೀತು ಜೋಗಯ್ಯ? ಗುರುಗಳು ಕ್ಷಮಿಸಬೇಕು. ತಿಳಿಸೋ ಸಂದರ್ಭ ಆಗ್ಲಿ ನಿಮ್ಮನ್ನ ಭೇಟಿ ಮಾಡೋ ಅವಕಾಶ ಸಿಗದೆ ಇದ್ದಿದ್ರಿಂದ ಈ ವಿಷಯನ ನಿಮ್ಗೆ ಹೇಳಕ್ಕಾಗಿಲ್ಲ. ಪಾಪ ಗಾಯತ್ರಿನ ಮತ್ತೆ ಮನೆ ಕರ್ಕೊಂಡೋಗೋಣ ಅಂತ ನಾನು ವಿಶಾಲ್ ಅವ್ರ ಮನೆಗೆ ಹೋದಾಗ ಅಲ್ಲಿಗೆ ನೀವು ಕೂಡ ಬಂದ್ರಿ. ನಾನು ಯೋಚನೆ ಮಾಡಿ ಎಲ್ಲರ ಮುಂದೆ ಮಾತಾಡಬಾರ್ದು ಅಂತ ಏನೂ ಹೇಳಲಿಲ್ಲ. ಶಾರದಾ, ಗಾಯತ್ರಿ ಯಾರಿವ್ರಿಬ್ರು? ಶಾರದಾ ಅಸತ್ಯ, ಗಾಯತ್ರಿ ನಿರ್ಮಲವಾದ ಸತ್ಯ. ಅವಳನ್ನ ನಂದೀಶ ದೇವಸ್ಥಾನದ ಹತ್ರ ಕರ್ಕೊಂಡ್ ಬಂದ್ರೆ ನಾಗರಾಜ ಅವಳನ್ನ ಕಾಯ್ತಿದ್ದ. ಸ್ವಾಮಿ, ಗುರುಗಳೇ, ವಿಶಾಲಾಕ್ಷಮ್ನವರ ನಾಟಕ ಈ ರೀತಿ ತಿರುಗುತ್ತವಂತು ಅಂತ ಆಯ್ತು. ಗಾಯತ್ರಿನೇ ನಯನಿ ಮಗಳು ಅಂತ ಈಗ ಶಾಸ್ತ್ರಿಗಾಗ್ಲಿ ನಯನಿಗಾಗ್ಲಿ ಹೇಳ್ಬಾರ್ದು. ಶತ್ರುಗಳ ಕೆಟ್ಟ ದೃಷ್ಟಿ ಹಸುಗೂಸಿನ ಮೇಲೆ ಬೀಳಬಾರ್ದು ಅಂದ್ರೆ ಸಮಯಕ್ಕಾಗಿ ಕಾಯಲೇಬೇಕು. ಆ ತಾಯಿ ಕೊಟ್ಟ ಸೂಚನೆಯಿಂದ ಮಗುನ ಸಾಕ್ತಿದ್ದೀನಿ. ಸೊಸೆಗೆ ಒಳ್ಳೆ ಹೆಸರಿದೆ, ಬೇಕಾದಷ್ಟು ದುಡ್ಡಿದೆ, ಆರಾಮಾಗಿರೋದ್ ಬದಲು ಈ ಗಲಾಟೆ ಯಾಕೋ? ನಿನ್ ಬಗ್ಗೆ ನೀನ್ ಚೆನ್ನಾಗಿ ಹೇಳ್ಕೊತಿದ್ಯಾ? ನಾನು ನನ್ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಅಕ್ಕನ್ ಬಗ್ಗೆ ಮಾತಾಡ್ತಿರೋದು. ಯಾಕೆ ಕರ್ಮ ಕಟ್ಕೋತೀಯಾ? ಅತ್ಗೇನಾದ್ರೂ ನಿನ್ ತಂಟೆಗೆ ಬಂದಿದ್ರ? ಆರಾಮಾಗಿ ಖುಷಿಯಾಗಿ ಆಟ ಆಡ್ತಿದ್ದ ಗಾನವಿನ ಕರ್ಕೊಂಡ್ ಬಂದು ತೊಟ್ಲಗ್ ಹಾಕ್ದೆ. ನಾನೇನ್ ಹಾಕ್ಲಿಲ್ಲ, ಮಲಗಿಸ್ದೆ. ಹಾ, ನಿನಗೆಷ್ಟು ಪ್ರೀತಿ ಇದೆ ಅವಳ ಮೇಲೆ ಅಂತ ಗೊತ್ತಾಗ್ತಿದೆ. ಏನ್ ನೋಡ್ ಹೇಳ್ತಾ ಇದ್ದೀರಾ? ನನ್ ಮಗುಗೆ ಹಾಲ್ ತಗೊಂಡ್ ಬಂದೆ, ಕಾಣಿಸ್ತಾ ಇಲ್ವಾ? ಪೌಡರ್ ಹಾಲು ಕುಡಿಸ್ಬೇಕು ಅನ್ನೋ ನಿನ್ನ ಯೋಚನೆ ತಪ್ಪು. ಅತ್ಗೆ ಪ್ರೀತಿಯಿಂದ ಎದೆ ಹಾಲು ಕುಡಿಸ್ತಿದ್ರು. ತಾಯಿ ಹಾಲು ಅಂತ ಹೆಸರಿಡ್ಬೇಡಿ, ಬೇರೆ ರೀತಿಯಲ್ಲಿ ಪಬ್ಲಿಸಿಟಿನಾ ಅಷ್ಟೇ ಬಿಡಿ. ಬಿಸ್ನೆಸ್ ಮಾಡೋರಲ್ವಾ? ಛೇ, ಎಂತ ಬದುಕು. ನಿಮ್ಮನ್ನ ನೀವು ಬೈಕೊಂಡ್ರೆ ನಂಗೆ ಖುಷಿ ಆಗಲ್ಲ. ಅಸಹ್ಯ ಅನಿಸ್ತಿದೆಯೇ? ನೀನ್ ಆದಷ್ಟು ಬೇಗ ಸುಮಂಗ್ಲಿಯಾಗಿ ಸಾಯ್ಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ನಾನ್ ಸತ್ ಹೋಗ್ಲಿ ಅಂತ ಬೇಡ್ಕೊಂಡ್ರೆ ಅದೇನ್ ಈಡೇರಲ್ಲ ರೀ. ನಮ್ ನೈನ್ ಯಾಕ ಅನ್ಕೊಂಡ್ಲು, ಏನಾಯ್ತು? ನಿನಗ್ ಹಾಗಾಗ್ಲಿ ಅಂತ ಅದ್ಗೆ ಯಾವತ್ತು ಅನ್ಕೊಂಡೇ ಇಲ್ಲ ಕಣೆ. ಅಯ್ಯೋ, ನಾನಲ್ಲ ರೀ, ನಿಮ್ಮಮ್ಮ ಹೋಗ್ತಾರೆ ಅಂತ ಹೇಳಿದ್ಲಲ್ಲ. ಫ್ಲೈಟ್ ಕೂಡ ಹತ್ತಿಲ್ಲ, ಮೇಲಕ್ ಹೋಗ್ತಾರೆ ಅನ್ನೋದಿಕ್ಕೆ. ಇವಾಗೇನು ಮಾಮ್ ಸಾಯ್ಲಿಲ್ಲ ಅಂತ ಬೇಜಾರ ನಿಂಗೆ? ಏನ್ ಮಾತಾಡ್ತಿದ್ರ? ಬಿಡ್ತು ಅನ್ನಿ. ಅತ್ತೆಯವರು ಆಯುರ್ ಆರೋಗ್ಯದಿಂದ ಇನ್ನು 50 ವರ್ಷ ಇರ್ಬೇಕು. ನಾನು ನಮ್ ನೈನ್ಯಕ್ಕನ್ ಬಗ್ಗೆ ಹೇಳಿದ್ದು. ತಲೆ ಕೆಟ್ಟಿರೋರ್ ತರ ಇವತ್ತು ಅತ್ತೆ ಆಯುಷ್ ಮುಗ್ದೋಯ್ತು ಅಂತ ಬೆಳಿಗ್ಗೆಯಿಂದ ಸುಮ್ನೆ ಒದ್ದಾಡ್ತಾ ಇದ್ದಾಳೆ. ಆಗ್ಲೇ ನೋಡಿದ್ರಲ್ಲ, ಮಾತಗ್ ಮಾತ್ ಬೆಳೆಸ್ಕೊಂಡು ಸೌತಿರು ಈ ತರ ಕಿತ್ತಾಡಲ್ವೇನೋ. ಅಷ್ಟೆಲ್ಲ ಮಾಡೋ ಅಗತ್ಯ ಇತ್ತಾ? ಆರಾಮಾಗಿರೋದ್ ಬಿಟ್ಟು ಸುಮ್ನೆ ಯಾಕೆ ಗಲಾಟೆ ಮಾಡ್ಬೇಕು? ಅದ್ಗೆ ಸುಳ್ಳು ಹೇಳಿಲ್ವೇ? ಅಯ್ಯೋ, ಅಪಾಯ ಆಗ್ಬೋದೇನೋ ಅಂತ ರಾಕ್ಷಸರ ಮೇಲೆ ಕೂಡ ಕರುಣೆ ತೋರಿಸಿದ್ರು.
ಅದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಬುದ್ಧಿ ಇಲ್ದಿರೋ ನಿನ್ನಂತವ್ರಿಗೆ ಏನ್ ಹೇಳ್ಬೇಕೋ ಗೊತ್ತೇ ಆಗ್ತಿಲ್ಲ ನಂಗೆ. ನಮ್ಮ ಅಕ್ಕನ ಮೇಲಿರೋ ಕುರುಡ ಅಭಿಮಾನದಿಂದ ನನ್ನನ್ನ ಅಪಾರ್ಥ ಮಾಡ್ಕೊಂಡಿರೋ ನಿಮ್ಗೆ ಏನ್ ಹೇಳಿದ್ರು ಉಪಯೋಗ ಇಲ್ಲ ಅಂತ ಅರ್ಥ ಆಯ್ತು. ಗೊತ್ತಾಯ್ತಲ್ಲ, ಈಗ ನಿನ್ ಕೆಲ್ಸ ನೀನ್ ಮಾಡ್ಕೋ. ಇದೇ ತರ ನಮ್ಮ ಅಕ್ಕ ಮಾಡ್ತಾ ಇದ್ರೆ ನನ್ ದಾರಿನ ನೋಡ್ಕೋಬೇಕಾಗತ್ತೆ. ಅಂದ್ರೆ ಈ ಮನೇಲಿ ಇರೋದ್ಕಿಂತ ಬೇರೆ ಹೋಗೋದೇ ಒಳ್ಳೇದು. ನಮ್ಮ ಹತ್ರ ಏನ್ ದುಡ್ಡಿಲ್ವಾ? ದುಡ್ಡಿನ ಜೊತೆಗೆ ದುರಹಂಕಾರನೂ ಇದೆ ಕಣೆ ನಿಂಗೆ. ಈಗ್ಲೂ ಕೂಡ ಯಾಕೆ ಹಾಗೆ ಮಾತಾಡ್ತಿದ್ಯಾ? ನನ್ನ ಆತಂಕ ನಿಮ್ಗಿನ್ನೂ ಅರ್ಥ ಆಗಿಲ್ಲ ಅಂದ್ರೆ ನಾನು ಸುಮ್ಮನಾಗ್ಬಿಡ್ತೀನಿ. ಯಾಕಂದ್ರೆ ಗಂಡಾಂತರ ದಾಟ್ತಲ್ಲ. ನೈನಿ, ನಿನಗೇನಾಯ್ತು? ನನ್ಗೇನಾಗಿದೆ ಯಜಮಾನ್ರೆ? ಮಾಮ್ನ ಕಾಪಾಡಬೇಕು ಅಂದೆ, ಮತ್ತೆ ಅವ್ರ ಜೊತೆನೆ ಜಗಳ ಮಾಡ್ದೆ. ಹಾಗೆ ಒಲೆನೂ ಹಚ್ಚಬಾರ್ದು ಅಂತ ಹೇಳಿದ್ದೆ. ಇಷ್ಟೆಲ್ಲ ಕಾಳಜಿ ತೋರಿಸಿದ್ರು ಕೂಡ ನಿಮ್ಮಿಬ್ಬರ ಮಧ್ಯೆ ಅಂತೂ ಕಿಡಿ ಹತ್ಕೊಂತು. ಅದು ಒಂದ್ ರೀತಿ ಔಷಧಿ ಯಜಮಾನ್ರೆ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತಾರಲ್ವಾ, ಹಾಗೆ ಆಹುತಿ ತಗೊಳ್ಳೋ ಬೆಂಕಿನ ತಡೆಯೋದಕ್ಕೆ ನಾನು ಆಡಿದ ನಾಟಕ. ನಾಟಕನ? ಪ್ರಾಣ ನಷ್ಟ, ಗಂಡಾಂತರ ಇದೆಲ್ಲ ಅದೆಲ್ಲ ನಿಜಾನೇ. ಮತ್ತೆ ತುದಿಗಾಲಲ್ಲಿ ನಿಂತಿದ್ದ ಬೆಂಕಿ ಪ್ರಮಾದನ ತಡೆಯೋದಕ್ಕೋಸ್ಕರ ಅತ್ತೆ ನನ್ ಮೇಲೆ ಅಮ್ಮನವ್ರ ಕುಂಕುಮನ್ ಎರ್ಚೋ ಹಾಗೆ ಮಾಡ್ದೆ. ಏನ್ ನೈನಿ, ಏನ್ ಹೇಳ್ತಿದ್ಯಾ? ಅವ್ರ ಅಂಗೈಯಲ್ಲಿರೋ ರೇಖೆಗಳು ಬೆಂಕಿಯಲ್ಲಿ ಸುಟ್ಟು ಹೋಗ್ಬಾರ್ದು ಅಂತ ಅದಕ್ಕೆ ಕುಂಕುಮ ಅಂಟ್ಕೊಳ್ಳೋ ಹಾಗೆ ನಾನು ಮಾಡ್ದೆ. ನೀನ್ ಹೇಳ್ತಿದ್ರೆ ತುಂಬಾ ಆಶ್ಚರ್ಯ ಆಗ್ತಿದೆ ನನಗೆ. ಇದೆಲ್ಲ ಹೇಗೆ ಊಹೆ ಮಾಡ್ಕೊಂಡೆ? ಮುಂದೆ ಆಗೋದನ್ನ ನಿನ್ನಿಂದ ಹೇಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು? ನಮ್ ಸುತ್ತ ಬರೀ ಪಂಚಭೂತ ಇರುತ್ತೆ ಅಂತ ಅನ್ಕೊಂಡಿರ್ತೀವಿ. ಅದ್ರ ಜೊತೆಗೆ ಯಮಪಾಶ ಅದರ ಧರ್ಮನ ಪಾಲಿಸ್ತಾ ಇರುತ್ತೆ. ಹಾಗೆ ಮೃತ್ಯು ರುದ್ರತಾಂಡವ ಮಾಡೋದು, ಪ್ರಾಣ ಬಿಡೋ ಪ್ರತಿ ಒಂದ್ ಜೀವನೂ ಅದನ್ನ ನೋಡುತ್ತೆ. ಅದನ್ನ ನಾನ್ ಚೆನ್ನಾಗಿ ಗಮನಿಸ್ದೆ. ಎಚ್ಚರಿಕೆ ವಹಿಸಿ ಅತ್ತೆನ ಕಾಪಾಡ್ದೆ. ಬದುಕ್ಬಿಟ್ರು ಮಾಮ್. ಇನ್ನೊಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನೀನೇ ಬದುಕ್ಸಿದ್ದು. ಥ್ಯಾಂಕ್ ಯು ನೈನಿ. ನಾನ್ ಬದುಕ್ಸಿದ್ದು ಗಾಯತ್ರಿ ಅಮ್ಮೋರ್ ಕೈಯಿಂದ ಅವ್ರ ಬಲಿಯಾಗೋದಕ್ಕೆ. ಪುನರ್ಜನ್ಮ ತಗೊಂಡಿರೋದು ತಿಲೋತ್ತಮ ಅತ್ತೆ ಅಲ್ಲ, ಗಾಯತ್ರಿ ಅಮ್ಮೋರು. ನೈನಿ, ನೀನು ಒದ್ದಾಡೋದನ್ನ ಬಿಟ್ಟು ಹಾಗೆ ಬಿಡ್ಬೇಕಾಗಿತ್ತು. ಸುಟ್ಟು ಬೂದಿ ಆಗ್ಬೇಕಾಗಿತ್ತು. ನಮ್ಮಮ್ಮನ್ ಸಾಯಿಸ್ತಂತ ತಿಲೋತ್ತಮ. ಏನ್ ಯೋಚನೆ ಮಾಡ್ತಿದ್ದೀರಾ ಯಜಮಾನ್ರೆ? ನಥಿಂಗ್. ನೀನೇನೋ ಯೋಚನೆ ಮಾಡ್ತಿದ್ಯಲ್ವಾ, ಅದಕ್ಕೆ ಡಿಸ್ಟರ್ಬ್ ಮಾಡ್ದೆ, ಹಾಗೆ ಸುಮ್ಮನಿದ್ದೆ. ನಾಳೆ ಶಾಸ್ತ್ರಿಗಳು ಬರ್ತಾರೆ ಯಜಮಾನ್ರೆ. ಗಾಯತ್ರಿನ ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ನಿನ್ನ ಹಾಲು ಒಂದು ದೃಢವಾದ ಸಂಬಂಧ ಆಗಿದೆ. ನನಗಿದ ಅರ್ಥ ಆಗದೆ ಹೋದ್ರು ನನ್ನ ಜೀವನಕ್ಕೆ ಒಂದ್ ಅರ್ಥ ಸಿಗೋ ಹಾಗೆ ಮಾಡಿ ಸ್ವಾಮಿ. ಗಾಯತ್ರಿ ಅಮ್ಮೋರು ಯಾವಾಗ ಬರ್ತಾರೆ? ಬರೋದೇ ಹೋಗೋದಿಕ್ಕೆ, ಹೋಗೋದೇ ಬರೋದಿಕ್ಕೆ. ಸತ್ಯನ ನೀನ್ ತಿಳ್ಕೊಳ್ಳೋದೇ ನಿಧಾನ ಆಗಿರೋದು. ಮನೋವೇದನೆಯಿಂದ ಮನೋನೇತ್ರನ್ ತೆಗಿಯಕ್ಕಾಗದೆ ಇರೋ ಕುರುಡಿ ನಾನು. ಕ್ಷಮಿಸ್ಬಿಡಿ ಸ್ವಾಮಿ. ದಾರಿ ತೋರ್ಸಿದ್ರೆ ನನ್ ಮಗುನ, ನನ್ನ ಅತ್ತೆನ, ಗಾಯತ್ರಿ ಅಮ್ಮವ್ರನ್ನ ನನ್ನ ಎದೆಗೆ ಅಪ್ಕೋತೀನಿ. ತಾಯಿ, ದಾರಿ ಅದಾಗದೇ ತೋರಿಸುತ್ತೆ. ದೀಪಾವಳಿ ಬೆಳಕಿನಿಂದ ಕತ್ತಲ್ ಸರಿದಂತೆ ನಿಜ ಬೆಳಕಿಗೆ ಬರುತ್ತೆ. ಆಗ ನೀನು ಪಟ್ಟು ಹಿಡಿಬೇಕು, ನಿನ್ನ ತಾಳಿನ ಗಟ್ಟಿ ಮಾಡ್ಕೋಬೇಕು. ಆಗ ಸರ್ವವೂ ನಿಶ್ಚಲವಾಗುತ್ತೆ. ಶುಭಂ ಭೂಯಾತ್. ಏನಾಯ್ತಮ್ಮ? ನಮ್ಮ ಅಕ್ಕಂಗೊಂದ್ ಮಗು ಹುಟ್ಟಿದ್ರೆ ಬೇಕಾಗಿಲ್ಲ.
ಕ್ಷಮಿಸಿ ವಿಶಾಲ್ ಅವರೇ. ದಯಾಮಯಿಯಾದ ನಯನಿಗೆ ಯಾವ ಅನ್ಯಾಯ ಆಗಿದೆ ಅಂತ ತಿಳ್ಕೊಳ್ಳಕ್ ಕೇಳಿದೆ. ಅದನ್ ತಿಳ್ಕೊಂಡು ನೀವೇನ್ ಮಾಡ್ತೀರಾ ಶಾಸ್ತ್ರಿಗಳೇ? ಅದು ನಿಜನೇ. ಇನ್ ದಯ ಮಾಡ್ಸಿದ್ರೆ ಒಳ್ಳೇದು. ಅಳ್ಬೇಡಮ್ಮ, ಹೋಗೋಣ, ಮನೆಗೆ ಹೋಗೋಣ. ಹೋಗಕ್ ಇಷ್ಟ ಆಗ್ತಿಲ್ವೋ ಏನೋ. ಒಂದ್ 10 ದಿನ ನಯನಿ ಮಡ್ಲಲ್ಲಿ ಬೆಳೆದ್ಲು. ಈ ಮನೇನೆ ಅರಮನೆ ಅನ್ಕೊಂಡ್ಮೇಲೆ ಆ ಗೊಂಬೆಗಳೆಲ್ಲ ಯಾಕ್ ತಾತ ಅಂತ ಪಾಪ ಅಳ್ತಿರ್ಬೇಕು ಅನ್ಸುತ್ತೆ. ಸಮಾಧಾನ ಮಾಡುವಂತ ಮತ್ತೆ ನಮ್ಮ ಅಕ್ಕನ್ ಕೊಟ್ರೆ ಇಲ್ಲೇ ಇರ್ಬೇಕಾಗತ್ತೆ. ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲಿದ್ರೆ ಒಳ್ಳೇದು. ಹೌದು ಸುಮನ, ನಿಮ್ಮಕ್ಕ ನಿಮ್ ಎಲ್ರ ಮೇಲೆ ಕರುಣೆ ತೋರಿಸಿ ಮನೆ ಕರ್ಕೊಂಡ್ ಬಂದಿದ್ದಾಳೆ. ಏನಾದ್ರೂ ಆಗ್ಲಿ ಅಂತ ಅಲ್ಲೇ ಬಿಟ್ಟಿದ್ರೆ ಬೀದಿಗೆ ಬರ್ತಾ ಇದ್ರಿ. ಆಗ ಭಿಕ್ಷೆ ಬೇಡ್ಬೇಕಿತ್ತು. ಅದೇ ಅಲ್ವಾ, ಅದನ್ನೆಲ್ಲ ಮರ್ತೇ ಬಿಟ್ಟಿದ್ದಾರೆ. ತುಂಬಾ ದಿನ ಏನ್ ಇರ್ತಿರ್ಲಿಲ್ಲ. ಡೆಲಿವರಿ ಆಗಿದ್ದೆ, ಆಸ್ತಿನ ಹಂಚು ಅಂತ ನನ್ ಮಗ ಬದ್ರಿನಾಥನ್ನ ಇಲ್ಲ ಕರ್ಕೊಂಡ್ ಬರ್ತಾ ಇದ್ದೆ. ನಾನಾದ್ರೂ ಅಷ್ಟೇ, ಗಾನವಿನ ಕರ್ಕೊಂಡ್ ಬರ್ತಿದ್ದೆ. ಗಾನವಿನ ನೀನ್ ಹೇಗ್ ಕರ್ಕೊಂಡ್ಬರ್ತೀಯಮ್ಮ? ನಾನ್ ಕರ್ಕೊಂಡ್ ಬರ್ದೆ, ಇನ್ಯಾರು ಕರ್ಕೊಂಡ್ ಬರ್ತಾರೆ? ಅಂದ್ರೆ ನನ್ನ ಉದ್ದೇಶ. ಶಾಸ್ತ್ರಿಗಳೇ, ಏನು ಅನ್ಕೋಬಿಡಿ. ಈ ಮನೆ ವಿಷಯಗಳು ನಿಮ್ಗೆ ಅರ್ಥ ಆಗಲ್ಲ. ದಯವಿಟ್ಟು ಏನು ಅನ್ಕೋಬೇಡಿ. ಗಾನವಿ ನೈನಿ ಮಗಳಲ್ವಾ? ಸುಮನ ತನ್ ಮಗಳು ಅಂತಿದ್ದಾಳೆ. ಏನೋ ಅಪ್ಪ, ಎಲ್ಲ ವಿಚಿತ್ರವಾಗಿದೆ. ಅಮ್ಮ ಗಾನವಿ, ನಿನ್ ಸರಿಸಮಕ್ಕೆ ಗಾಯತ್ರಿನೂ ಕೂಡ ಕಾಳಜಿಯಿಂದ ನೋಡ್ಕೊಂಡಿರೋ ನಿಮ್ಮಮ್ಮ ನಯನಿಗೆ ಸ್ವಾರ್ಥವೇ ಇಲ್ದೆ ತಾಯಿ ಹಾಲನ್ನು ಕೂಡ ಹಂಚ್ಕೋತಿರೋ ನಿನಗೆ ಆಶೀರ್ವಾದ ಮಾಡ್ತಿದ್ದೀನಿ. ನೀವಿಬ್ರೂ ಕೂಡ ಇನ್ನೂ 100 ವರ್ಷ ಆಯುರ್ ಆರೋಗ್ಯದ ಜೊತೆ ಅಷ್ಟೈಶ್ವರ್ಯನೂ ನಿಮ್ಮನ್ ಬಂದ್ ಸೇರ್ಲಿ. ಶತಮಾನಂ ಭವತಿ. ಬರ್ತೀನಮ್ಮ. ಶಾಸ್ತ್ರಿಗಳೇ, ಗಾಯತ್ರಿನ ದೀಪಾವಳಿ ಹಬ್ಬಕ್ಕೂ ಕರ್ಕೊಂಡ್ ಬನ್ನಿ. ಅಂದ್ರೆ ಪ್ರತಿ ಹಬ್ಬಕ್ಕೂ ಬಂದ್ ಹೋಗ್ತಿರ್ತೀರಾ? ಬ್ರೋ, ನಿಮ್ಮ ಅಭಿಪ್ರಾಯಗಳು ಯಾರಿಗೂ ಬೇಕಾಗಿಲ್ಲ. ದೀಪಾವಳಿ ದಿವಸನೇ ಯಾಕೆ ಬರೋದಕ್ಕೆ ಹೇಳಿದೆ ಅಂದ್ರೆ, ಅವತ್ತು ನಮ್ಮಮ್ಮ ಗಾಯತ್ರಿ ದೇವಿಯವರ ಜಯಂತ್ಯೋತ್ಸವ. ಜೊತೆಗೆ ಅವ್ರು ಸ್ಥಾಪಿಸಿರೋ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ವಾರ್ಷಿಕೋತ್ಸವ. 3 ಹಬ್ಬ ಅನ್ಕೊಳ್ಳಿ, ಫುಲ್ ಸೆಲೆಬ್ರೇಟ್ ಮಾಡೋಣ. ಫ್ಲವರ್ ಪಾಟ್ನ ಸಖಿ ಮುಖದ ಮೇಲೆ ಇಟ್ಟು ಹೊಡಿತೀನಿ. ಓ, ರಾಕೆಟ್ ನನ್ ಗಂಡನ್ ಕಿವಿಗಿಟ್ಟು ಹೊಡಿತೀನಿ. ಸುರ್ಸುರ್ ಕಡ್ಡಿನ ಅತ್ತೆ ಮೂಗಿಗೆ ಸಿಗಿಸ್ತೀನಿ. ಏಯ್, ಅಧಿಕ ಪ್ರಸಂಗಿ, ಸಂಭ್ರಮನ ಸಮಸ್ಯೆ ಮಾಡ್ಬೇಡ. ಶಾಸ್ತ್ರಿಗಳೇ, ನೀವ್ ಹೋಗ್ಬನ್ನಿ. ಆಗ್ಲಮ್ಮ. ಪುಟ್ಟಿ ಗಾಯತ್ರಿ, ಅಮ್ಮಂಗೆ ಟಾಟಾ ಹೇಳು. ವಿಶಾಲ್ನ ಅಪ್ಪ ಅಂತ ಹೇಳಿ ತಪ್ಪೇನಿದೆ? ಹಾಲ್ ಕೊಟ್ಟ ತಾಯಿ, ಪ್ರೀತಿ ತೋರಿಸಿ ತಂದೆ. ಅಲ್ಲ, ಟೈಟಲ್ ಚೆನ್ನಾಗಿದೆ. ನೀವು ವ್ಯಂಗ್ಯವಾಗಿ ಮಾತಾಡಿದ್ರು ಸರಿ, ನನ್ನ ಮನ್ಸಿಗೆ ತೃಪ್ತಿ ಆಗ್ತಿದೆ. ಹೋಗ್ಬನ್ನಿ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ಹಾಲ್ಗೋಸ್ಕರ ನಾಗರಾಜನ್ ಕಳಿಸ್ಕೊಡಿ. ಅದನ್ ಮರಿತೀನೇನಮ್ಮ. ಗಾಯತ್ರಿಗೆ ಆಹಾರ ಮತ್ತು ಆಧಾರ ಅದೇ ಅಲ್ವಾ? ಹೊರಡ್ತೀನಮ್ಮ.
ಹೋಗ್ ಬರ್ತೀನಪ್ಪ. ಚಿಕ್ಕ ಯಜಮಾನ್ರೆ, ಲ್ಯಾಪ್ಟಾಪ್ ಸರಿ ಹೋಯ್ತಾ? ಬಾ, ನೀನ್ ಇವಾಗ್ಲೇ ಬರ್ಬೇಕಾ? ಯಾಕೆ ಬೈಕೋತಿದ್ದೀರಾ? ನನ್ ಕೆಲ್ಸ ನನಗ್ ಮಾಡಕ್ ಬಿಡ್ದೇನೆ ಡಿಸ್ಟರ್ಬ್ ಮಾಡ್ತೀಯಲ್ಲ. 5 ನಿಮಿಷ ಲ್ಯಾಪ್ಟಾಪ್ ನನಗ್ ಕೊಡಿ. ಯಾಕೆ? ಹೇಳದ್ನಲ್ಲ, ನಂಗೆ ಅನುಮಾನ ಇದೆ, ಅದನ್ನ ಕ್ಲಿಯರ್ ಮಾಡ್ಕೋಬೇಕು. ಇದ್ರಲ್ಲಿ ಏನೂ ಇಲ್ದೇ ಇದ್ರೆ ಸಂತೋಷವಾಗಿ ನಾನೇ ನಿಮ್ಗೆ ಲ್ಯಾಪ್ಟಾಪ್ನ ವಾಪಸ್ ಕೊಡ್ತೀನಿ. ಕೊಡಲ್ಲ. ಅಯ್ಯೋ ಸುಮನ, ಇಲ್ಲಿ ಕೊಡ್ರಿ. ಕೊಡು ಸುಮನ. ಇಲ್ಲೇ ನನಗ್ ನೋಡಕ್ ಬಿಡ್ಲಿಲ್ಲ ಅಂದ್ರೆ ಈ ಸಲ ಟೆರೆಸ್ ಇಂದ ಇದನ್ನ ಬಿಸಾಕ್ತೀನಿ. ನೀನೊಬ್ಳು ಸ್ಯಾಡಿಸ್ಟ್ ಕಣೆ, ಅದಕ್ಕೆ ಹೀಗೆ ಆಡ್ತಾ ಇದೀಯ ನೀನು. ನೀವೆಷ್ಟೇ ಅಂದ್ರೂ ನಾನು ಏನು ಅನ್ಕೊಳಲ್ಲ. ಯಾಕೆ ಅಂದ್ರೆ ನನ್ ಬಗ್ಗೆ ನೀವ್ ಯೋಚನೆ ಮಾಡೋದ್ರಿಂದ ಹೀಗಾಡ್ತೀರಾ ಅಷ್ಟೇ. ನೋಡಕ್ ಬಿಡ್ತಿರೋ ಇಲ್ವೋ? ಹಾ ಸರಿ, ಏನ್ ಮಾಡೋದು? ಹೋಗ್ ನೋಡು. ಥ್ಯಾಂಕ್ಸ್. ಬಲ ಇದ್ದಾಗ್ಲೇ ಅವ್ರನ್ನ ಬಲಹೀನರನ್ನಾಗಿ ಮಾಡ್ಬೇಕು, ಬುದ್ಧಿವಂತಿಕೆಯಿಂದ ಅವ್ರನ್ನ ಪೆದ್ರನ್ನಾಗಿ ಮಾಡ್ಬೇಕು. ಆಗ್ಲೇ ನಾವ್ ಏನು ಅನ್ನೋದು ಹೊರಗ್ನವ್ರಿಗೆ ಅರ್ಥ ಆಗೋದು. ನಮ್ಮ ಪ್ರತಿಬಿಂಬ ಅವರನ್ನ ಯೋಚನೆಗೀಡು ಮಾಡುತ್ತೆ. ಡನ್ ಆಂಟಿ. ಆದ್ರೆ ಇದನ್ನೆಲ್ಲ ತಡೆಯೋದಕ್ಕೆ ಏನಾದ್ರೂ ಐಡಿಯಾ? ಹೇಳ್ತೀನಿ. ಅಕ್ಕ, ಬದ್ರಿನಾಥ ಮಲ್ಕೊಂಡಿದ್ದಾನ? ಹೌದು ನೈನಿ. ಹಸ್ವಾದ್ರೆ ಹೊಟ್ಟೆ ತುಂಬಾ ಅಷ್ಟು ಹಾಲು ಕುಡಿತಾನೆ, ಗೊರ್ಕೆ ಹೊಡೆಯೋಷ್ಟು ನಿದ್ದೆ ಮಾಡ್ತಾನೆ. ಅದಕ್ಕೆ ಚಿಕ್ಕ ಮಗು ಹಾಗೆ ಕುಡಿತಿದೆ ಅಂತ ಎಲ್ರ ಮುಂದೆ ಆ ರೀತಿ ಹೇಳ್ಬಾರ್ದು. ಕುಡ್ದಿ ಜೀರ್ಣ ಆಗಲ್ವಂತೆ. ಅಕ್ಕ, ನನ್ಗೊಂದ್ ಡೌಟು. ಕಡ್ಡಿಕ್ಕಿಂತ ಸಣ್ಣಗಿರೋ ನಿನ್ಗೆ ಮಗುಗ್ ಹಾಲ್ ಕೊಡೋ ಯೋಗ ಇದೆ. ಹೈಟೆಕ್ ತಕ್ಕಾಗ್ ವೆಯ್ಟ್ ಇದ್ರು ನಾನ್ಯಾಕ್ ನನ್ ಮಗುಗ್ ಹಾಲ್ ಕೊಡಕ್ ಆಗ್ತಾ ಇಲ್ಲ? ಆ ಭಗವಂತ ತಡೆದಿದ್ದಾನೆ, ಅದಕ್ಕೆ. ಮುನ್ಸಿಪಾಲ್ಟಿ ಅವರು ನೀರನ್ನ ನಿಲ್ಲಿಸ್ದ ಹಾಗೆ ಹೇಳ್ತಿದ್ಯಲ್ಲ ವಿಕ್ರಾಂತ್. ಅವಳಿಗೆ ಹಾಲ್ ಬರ್ತಿಲ್ಲ ಅಂದ್ರೆ ಬರಲ್ಲ ಅಷ್ಟೇ. ವಿಶಾಲು, ಇವ್ರ ಮಾತ್ ಬಿಟ್ಟಾಕೋ. ಆಫೀಸ್ಗೆ ಹೋಗ್ತಿದ್ಯಾ ತಾನೆ? ಶೇಮ್ವಾಗಿ ಹೋಗಿ ಲಾಭ ತಗೊಂಡ್ ಬಾ. ಓಕೆ ಮಾವ. ಬ್ರದರ್, ಪೇಪರ್ ನೋಡ್ಕೊಂಡು ಹೋಗೋ. ಎದ್ದ ತಕ್ಷಣ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇದೆ ನನಗೆ. ನ್ಯೂಸ್ ಪೇಪರ್ ಓದಕ್ ಹೇಳಿಲ್ಲ ಬ್ರೋ, ಈ ನೋಟಿಸ್ ಪೇಪರ್ನ ನೋಡ್ಕೊಂಡು ಹೋಗಿ ಒಂದಿದ್ದು. ನೋಟಿಸಾ? ಎಲ್ಲಿ? ನೀನೀರಾ? ಹಾ, ಪ್ರತಿಯೊಂದ್ರಲ್ಲೂ ಮೂಗ್ ತೋರಿಸ್ತೀಯಲ್ಲೋ. ಇದೇನು ಅರಬಿಕಲ್ ಇದೆಯಾ ಅರ್ಥ ಆಗದೆ ಇರೋದಕ್ಕೆ? ಓದ್ತಾನ್ ಬಿಡು ಬ್ರದರ್, ಟೇಕ್ ಇಟ್. ವಿಶಾಲ್, ಯಜಮಾನ್ರೆ, ಏನಿದೆ ಇದರಲ್ಲಿ? ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ವಾರ್ಷಿಕೋತ್ಸವ ನಡೆಸೋದಕ್ಕೆ ಅವಕಾಶ ಇಲ್ಲ ಅಂತ ಬೋರ್ಡ್ ಮೆಂಬರ್ಸ್ ಕೈಲಿ ನೋಟಿಸ್ ಕಳಿಸಿದ್ದಾರೆ. ಕಳ್ಸಲ್ಲ ವಿಶಾಲ್, ತರ್ಸಿದೀವಿ. ಯಜಮಾನ್ರು ಚೇರ್ಮನ್, ಆ ವಿಷಯನ್ ಮರ್ತು ನೀವ್ ಆಟಗಳಾಡಿ ನಿಮ್ ಮರ್ಯಾದೆ ಕಳ್ಕೋತೀರಾ? ಆ ದಿಮಾಕಿಂದ
ನೀವ್ ಆನಿವರ್ಸರಿ ಮಾಡಿದ್ರೆ ರೂಲ್ ಬ್ರೇಕ್ ಮಾಡಿದ್ರಿ ಅಂತ ಕಂಪನಿಗೆ ಬರೋ ಯಾವ ಪ್ರಾಫಿಟ್ಸ್ ನಿಮ್ಗೆ ಶೇರ್ ಮಾಡಲ್ಲ ನಾ. ಅತ್ತೆ, ಗಾಯತ್ರಿ ಅತ್ತೆಯವ್ರ ಜಯಂತಿ ಸೆಲೆಬ್ರೇಷನ್ ಮಾಡಕ್ಕೆ ನೀವ್ ಒಪ್ಕೊಂಡ್ರಾ? ಕಂಪನಿ ಆನ್ಯುವಲ್ ಸೆಲೆಬ್ರೇಷನ್ ಕೂಡ ನಡ್ಸೋದೋ ಬೇಡವೋ ಅಂತ ಡಿಸೈಡ್ ಮಾಡೋ ನಿಮ್ಮನ್ನ ಒಪ್ಪಿಸ್ತೀನಿ ಅಂತ ವಿಶಾಲ್ಗೆ ಹೇಳಿ ನಿಮ್ಮ ಹತ್ರ ಬಂದಿದ್ದಾಳೆ ಮಾಮ್. ನೀವು ಹ್ಞೂ ಹ್ಞೂ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ ಅತ್ಗೆ, ಬಾಯ್ ಬಿಟ್ಟು ಹೇಳ್ಬೇಕು. ಆಂಟಿ, ಇವ್ರೆಲ್ರ ಬಾಯಿಗೂ ಬೀಗ ಹಾಕೋ ಹಾಗೆ ನೀವ್ ಒಪ್ಕೊಂಡಿಲ್ಲ ಅಂತ ಹೇಳಿ. ಅಕ್ಕ, ನೀನ್ ಹೇಳಿದ್ದೆ ಫೈನಲ್. ನೀನ್ ನೋ ಅಂದ್ರೆ ನೋ ಪಾರ್ಟಿ, ಎಸ್ ಅಂದ್ರೆ ಚೇಂದಿ ಉಡಾಯಿಸೋದೆ. ನಾನು ಕೂಡ ಡ್ಯಾನ್ಸ್ ಮಾಡಿ ತುಂಬಾ ದಿನ ಆಯ್ತು. ನೋವಾಗ್ದಿರೋ ಹಾಗೆ ನೋಡ್ಕೊಳ್ಳಿ. ಏನಂದೆ? ಕಾಲ್ನ. ಅದು ಹೇಳಿ ಮಾಮ್, ನಾನು ಈ ಮಾತನ್ನ ಉದ್ದೇಶನ ನೀವು ಅರ್ಥ ಮಾಡ್ಕೊಂಡ್ರಾ? ಮಾಮ್ ರಿಪ್ಲೈ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಅರ್ಥ ನಿಮಗೆ ಗೊತ್ತಾಗ್ತಿಲ್ವಾ? ದೊಡ್ಡಮ್ಮನ್ ಜಯಂತಿಗೆ ಜಲ್ಲಿಕಲ್ನ ಕೂಡ ತಗೊಂಡ್ ಬರೋದಕ್ಕೆ ಕಂಪ್ನಿ ಕಡೆಯಿಂದ ಒಪ್ಪಿಗೆ ಕೊಡಲ್ಲ ಅಂತ. ಮಾತು ಬರ್ದೆ ಮೂಗಿ ಆಗಿರ್ಬೋದು, ಯಾರಿಗ್ ಗೊತ್ತು ಮಿಸ್ಟರ್. ನೈನಿ, ನೀನ್ ಹೇಳು, ತಲೆನ ಮೇಲೆ ಕೆಳಗ್ ಮಾಡಿದ್ರಾ, ಅಡ್ಡಡ್ಡ ಆಡಿಸಿದ್ರಾ? ಅತ್ತೆ, ನಾನೇ ಹೇಳ, ನೀವೇ ಹೇಳ್ತೀರಾ? ನಾನೇ ಹೇಳ್ತೀನಿ. ಹೇಳಿ ಆಂಟಿ, ಮತ್ತೆ ಮತ್ತೆ ಇವ್ರುಗಳು ಡಿಸ್ಟರ್ಬ್ ಮಾಡಲ್ಲ. ಬೇಗ ಹೇಳಿ ಮಾಮ್. ಗಾಯತ್ರಿ ಅಕ್ಕ ಜಯಂತ್ಯೋತ್ಸವ ಹಾಗೆ ಗಾಯತ್ರಿ ಗ್ರೂಪ್ ಆಫ್ ಕಂಪನಿ ವಾರ್ಷಿಕೋತ್ಸವ, ಈ ಎರಡು ಸಂಭ್ರಮವನ್ನ ಆಚರಿಸೋದಿಕ್ಕೆ ನಾನು ಒಪ್ಕೋತಾ ಇದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.